ಸುರ ಸುಂದರ ನೋಡಕ್ ಆಗ್ತಿಲ್ಲ ಅಣ್ಣ ಏನಿದೆ ಅಣ್ಣ ಚಿತ್ರಾನ್ನ ಅಣ್ಣ ನಮ್ಮ ಲೈಫು ಅದೇ ನೀವು ಮಾಡೋದು ಅದೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಾಸನಲ್ಲಿರೋ ಒಂದು ಚಿಕ್ಕ ಹಳ್ಳಿ ಕಲ್ಗುಂದಿ ಅನ್ನೋ ಗ್ರಾಮಕ್ಕೆ ಬಂದಿದೀವಿ. ಇವತ್ತಿಂದ 2 ದಿವಸ ಇದೇ ಊರಲ್ಲಿ ಇರ್ತೀವಿ. ಸೊ ಇನ್ಯಾಕ್ ತಡ, ಬನ್ನಿ ವಿಡಿಯೋ ಶುರು ಮಾಡ್ಬಿಡೋಣ. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಸುರ ಸುಂದರ ನೋಡಕ್ ಆಗ್ತಿಲ್ಲ. ಸೊ ಬೆಳಗ್ಗೆನೆ ಊರಿಗೆ ಎಂಟ್ರಿ ಕೊಟ್ಟಿದ್ರಿಂದ ಟಿಫನ್ ಮನೇಲಿ ಮಾಡಿರ್ಲಿಲ್ಲ. ಇಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಅದಕ್ಕೆ ಟಿಫನ್ ಮಾಡ್ಕೊಂಡ್ ಬರೋಣ ಅಂತ ಹೋಟ್ಲು ಕಡೆ ಹೋಗ್ತಾ ಇದೀವಿ ಎಲ್ಲಾರು. ಸೊ ಗಾಯ್ಸ್, ಇಷ್ಟು ಜನಕ್ಕೆ ಹೋಟ್ಲಲ್ಲಿ ಊಟ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೋಟ್ಲು ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ, ಯಾವ್ದಾದ್ರು ಸಿಕ್ಕರೆ ಚಿಕ್ಕದು ಸಣ್ಣ ಪುಟ್ಟದು ಇಡ್ಲಿನೋ ಚಿತ್ರಾನ್ನನೋ ತಿನ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬರೋಣ. ಏನಂತೀರಾ? ಸೊ ಸಿಕ್ಕಾಪಟ್ಟೆ ತಿನ್ನಕ್ಕೆ ಹೋಟ್ಲು ಕಡೆ ಇವಾಗ ಹೊರಟಿದೀವಿ. ಸಿಂಧು, ಏನ್ ಬೇಕು ನಿನ್ಗೆ? ಅಷ್ಟೇನಾ? ದೊಡ್ಡ ಹೋಟ್ಲಿಗೆ ಹೋಗ್ತಾ ಇರೋದು, ಬೇರೆ ಏನಾರು ಕೇಳು. ಸಾಕದು? ಏನ್ ಸೇಮ್ ಅವನ್ ತರನೇ ಮಾತಾಡ್ತೀಯ ನೀನು? ನಿನ್ ಮಗನ್ ತರ. ಅವನ್ ಕೇಳಿ ಮಾತಾಡ್ಸು, ಅದ್ಭುತವಾಗಿ ಮಾತಾಡ್ತಾನೆ. ಸರಿ ನೋಡಿ ಗಾಯ್ಸ್, ಈ ತೋಟ ನೀವ್ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಇದೆಲ್ಲ ಫುಲ್ ನಮ್ದೇನೆ. ನಮ್ಮಪ್ಪ ಮಾಡಿಟ್ಟಿದ್ದು ಅವಾಗ ಜಮಾನ್ದಲ್ಲಿ. ಎಲ್ಲ ನಿಜ ಅನ್ಕೊಂಡ್ಬಿಟ್ಟಿರ ಗಾಯ್ಸ್, ಅವೆಲ್ಲ ಬರೀ ಸುಳ್ಳು. ಅಲ್ಲೇ ಇರ್ಲಿಲ್ಲ. ಇದೇ ಬೆಟ್ಟದಲ್ಲೇನೆ ಏನಕ್ಕೆ ಹೋಗ್ತಾ ಇದ್ದೆ ಮಂಜು? ಈ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಹೋಗಿ ಬಂದು ಸುಸ್ತಾಗಿ ಎಲ್ಲ ಮುಗಿಸ್ಕೊಂಡು ಇದೇ ಕೆರೆಯಲ್ಲೇನೆ ನಡೀತಾ ಇದ್ದಿದ್ದು. ಆಯ್ತಾ ಮಂಜು? ಹೇಳಿದ್ ನಿಜನಾ? ಹಾ, ಸಬಾಷ್. ಇವಾಗ್ಲೇ ಬಾತ್ರೂಮ್ ಆಗಿರೋದು, ಅವಾಗೆಲ್ಲ ಸೆಲ್ಫ್ ಸರ್ವಿಸ್ ಇಲ್ಲೇ. ಅಂತೂ ಇಂತೂ ಹೋಟೆಲ್ಗೆ ಬಂದಾಯ್ತು. ಹೋಟೆಲ್ ಸುಧಾ. ಸಿಂಧು, ಕೇಳ್ಕೊಂಬೋಗಿ ಏನ್ ಸಿಕ್ಕತ್ತೆ ಅಂತ. ಎಸ್, ಫೈನಲಿ ಇಡ್ಲಿ ವಡೆ ಸಿಕ್ಕಿದೆ. ಹೋಗ್ಬಿಟ್ಟು ಎಲ್ಲರೂ 2 ತಿನ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಸ್ಮಾಲ್ ಬ್ರೇಕ್. ಹೋಟ್ಲು ಫುಲ್ ನಾವೇ ಗಾಯ್ಸ್, ನಮ್ದೇ ಹವಾ ಹೋಟ್ಲಲ್ಲಿ. ಅಣ್ಣ ಏನಿದೆ ಅಣ್ಣ? ಚಿತ್ರಾನ್ನ ಅಣ್ಣ, ನಮ್ ಲೈಫು ಅದೇ, ನೀವು ಕೊಡೋದು ಅದೇ. ಓಕೆ, ಯಾರ್ಯಾರಿಗೆ ಏನೇನ್ ಬೇಕು ಕೊಟ್ಬಿಡಿ ಸರ್. ಕೆಲ್ಸ ಎಲ್ಲ ಸರ್ ಇದು ವಿಡಿಯೋ. ಹಾ ಹೇಳಿ, ನಮ್ಗೆ ಹೇಳಿ. ನೀವೇನಾ? ಯಾರು ಸರ್ ಇದ್ದೀರೇನು? ಅವ್ರ ಮೊಮ್ಮಗಳು ನೀವ್ಯಾಕೆ ಬರದ್ರಿ? ಹೌದಾ? ಸೂಪರ್ ಆಗಿ ಬರ್ದಿದ್ದೀರಾ ಸರ್. ಸೂಪರ್ ಸರ್, ಒಳ್ಳೆ ಕಲೆ ಇದೆ ನೋಡಿ. ಹಾ, ಸೂಪರ್ ಆಗಿದೆ ಸರ್. ನೋಡಿ ಗಾಯ್ಸ್, ಅವ್ರು ಬರ್ದಿದ್ದಂತೆ ಹೋಟ್ಲ್ ಇಟ್ಕೊಂಡು ಇಂಥ ಕಲೆ ಇಟ್ಕೊಂಡಿದ್ದಾರೆ. ಸೂಪರ್ ಗಾಯ್ಸ್. ನಮ್ಮ ಅಪ್ಪು ಬಾಸ್ ಬೇರೆ ಇದ್ದಾರೆ, ಪುಣ್ಯಾತ್ಮ. ಎಲ್ಲಾರ್ಗು ಇಡ್ಲಿ ಕೊಟ್ಟಿದ್ದಾರೆ. ಅದಕ್ಕಿರೋದು ಇದೊಂದೇನೇನೆ. ಮಂಜಣ್ಣ ಹೆಂಗೈತೆ? ಚೆನ್ನಾಗೈತಾ? ನೈಸ್. ಅಲ್ಲಿ ಬೇಡ, ಇರ ಕೊಡ್ತಾರೆ. ನಿನಗೆ ಸಾಕಾಗೋಷ್ಟು ಮಾಡ್ಬೇಕಲ್ಲ ಅವರು ಫಸ್ಟು. ನಾಲ್ಕು ಸಾಕಾ? ಓಕೆ ಓಕೆ, ಎಂಜಾಯ್ ಎಂಜಾಯ್ ದ ಇಡ್ಲಿ. ನಾವು ಶುರು ಮಾಡೋಣ. ಹೆಂಗಿತ್ತು ಮಂಜು ಊಟ? ಚೆನ್ನಾಗಿತ್ತಾ? ಓಕೆ, ಇದು ಹೋಟ್ಲು ನೋಡ್ಕೊಳ್ಳಿ. 1974ರಲ್ಲಿ ಶುರುವಾಗಿರೋ ಹೋಟ್ಲು. ಇಲ್ಲಿಗೆ 20 + 20 40 54 ವರ್ಷದ ಹೋಟ್ಲು ಇದು. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಪರವಾಗಿಲ್ಲ, ಊಟನೂ ಸ್ವಲ್ಪ ಚೆನ್ನಾಗೇ ಇತ್ತು. ಫೈನಲಿ ಬೆಳಿಗ್ಗೆ ಟಿಫನ್ ಆಯ್ತು ಗುರು. ಬಿಲ್ ಎಷ್ಟಾಯ್ತು ಅನ್ಕೊಂಡಿದ್ದೀರಾ? ಹೇಳಿದ್ರೆ ಅದ್ರೋಗ್ಬಿಡ್ತೀರಾ.
13 ಜನ ಫೈನಲಿ ತಿಂದಿರೋದು ಈ ಉರಿ ಬಿಸಿಲಲ್ಲಿ ಬರೀ 4 530 ರೂಪಾಯಿ ಕಿಲೋಮೀಟರ್ ಅಷ್ಟೇ. ಮಾಡ್ಕೊಂಡು ಬೇಗ ತೋಟದ ಚಿತ್ರಾನ್ನ ಹತ್ರ ಮತ್ತೆ ಬಂದ್ಬಿಟ್ವಿ. ಸೊ ನೋಡ್ಕೊಳ್ಳಿ, ಇದೇ ಇಡ್ಲಿ. ತೆಂಗಿನ ತೋಟ. ಇದನ್ನೇ ಬೆಂಗಳೂರಲ್ಲಿ ಏನಾದ್ರು ತಿಂದಿದ್ರೆ 2000 3000 ತಲೆ ಮೇಲೆ ಹಾಕೇ ಬಿಟ್ಟಿರೋರು. ಸೊ ನೋಡಿ, ಅದಕ್ಕೆ ಹೇಳೋದು ಹಳ್ಳಿ ಜನ ಒಳ್ಳೆ ಜನ ಅಂತ. ನಮ್ಮ ಬಾಮೈದವ್ರದ್ದು ತೆಂಗಿನ ತೋಟ ಇದೆ. ಸೊ ಬಿಸಿಲಲ್ವಾ, ಎಳ್ನೀರು ಕುಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ನೋಡಿ ಕಾರ್ನರಲ್ಲಿ ಕಟ್ಟಿರೋ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಕೆರೆ ಪಕ್ಕದಲ್ಲೇ ಕಟ್ಟಿರೋದು ಕೆರೆ ನೋಡಿ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಜಾಗದಲ್ಲಿ ಯಾವುದೇ ನೀರೇ ಇರಲಿಲ್ಲ ಗುರು. ಬಟ್ ಇವಾಗ ಕೆರೆನೇ ತುಂಬಿರೋದು ನೋಡ್ರೆ ಭಾಳ ಖುಷಿ ಆಗುತ್ತೆ. ಎಲ್ಲ ಹಳ್ಳಿಗಳಲ್ಲೂ ಈ ಥರ ಇರಬೇಕು, ಅಟ್ಲೀಸ್ಟ್ ತಣ್ಣಗಿರುತ್ತೆ. ಆಮೇಲೆ ಬೆಳೆ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಇದು ಭಾಳ ಖುಷಿ ಆಯಿತು ನನಗೆ ನೋಡಿ. ನೀವೊಂದ್ಸರಿ ನೋಡ್ಕೊಳ್ಳಿ. ಹೌದಣ್ಣ, ಇಲ್ಲಿಗೆ ಕೆರೆ ಎಂಡ್ ಆಗುತ್ತೆ, ತೋಟನೂ ಹತ್ರ ಬರ್ತಿದೆ, ತೋಟದ ಹತ್ರ ಸಿಗ್ತೀವಿ. ತೋಟದಲ್ಲಿ ಈ ತರ ಎಲ್ಲ ಕುಡಿಯೋದು ಎಷ್ಟು ಮಜಾ ಇರುತ್ತೆ ಗೊತ್ತಾ? ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೂ ಹೊಡೆದು ಬಿಸಾಕ್ತೀನಿ. ಮಾಡ್ತೀನೋ ನಾನು ಹೇಳಿದ್ದು? ಇಲ್ಲ ಇವಾಗ್ಲೇ ಮಾಡ್ಕೊಳ್ರಿ. ಯಾಕೋ ಸೊ ತೋಟ ವಿಸಿಟ್ ಹಾಕೊಂಡು ಊರೊಳಗಡೆ ಎಂಟ್ರಿ ಕೊಟ್ಮೇಲೆ ನಮ್ಮ ಊರಿನ ಹಿರಿಕರೆಲ್ಲ ಕುತ್ಕೊಂಡು ಚೌಕಾಬಾರ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಸೊ ಊರ್ನ ಒಂದ್ಸರಿ ತೋರಿಸ್ಬಿಟ್ಟು ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹಳ್ಳಿ ವಾತಾವರಣ ಎದ್ ಕಾಣುತ್ತೆ. ಇದು ದೇವಸ್ಥಾನ. ಈ ಊರಲ್ಲಿ ಸುಮಾರು ದೊಡ್ಡ ದೇವಸ್ಥಾನಗಳಿದ್ದಾವೆ, ಅದ್ರಲ್ಲಿ ಇದು ಒಂದು. ಕರೆಕ್ಟ್ ಆಗಿ ಸಾಯಂಕಾಲ ಬಂದಿದ್ರಿಂದ ಪೂಜೆನೂ ಶುರುವಾಗಿತ್ತು. ನನ್ನ ತಂಗಿ ಮಗಳಿಗೆ ಮುಡಿ ತೆಗೆದಾಗಿಂದ ಅಳ್ತಾನೆ ಇದ್ಲು. ದೇವಸ್ಥಾನ ತುಂಬಾ ಜನಗಳಿದ್ದಿದ್ರಿಂದ ನಾನು ಹೊರಗಡೆ ನಿಂತ್ಕೊಂಡೆ ವಿಡಿಯೋ ಮಾಡ್ಕೊಂಡೆ, ಒಳಗಡೆ ಹೋಗಿಲ್ಲ. ಇನ್ನೇನು ಮಂಗಳಾರತಿ ಬಂದಿದ ತಕ್ಷಣ ಬೇರೆ ಕೆಲಸ ಏನಿದೆ, ಮಂಗಳಾರತಿ ಎಲ್ಲ ತಕೊಂಡು ಬಾಳೆ ಎಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಓಡ್ ಬಂದ್ರೆ ಎಲ್ಲ ಈಚೆಗೆ. ಎಲ್ಲಿಗೆ? ಬೇರೆ ಎಲ್ಲೂ ಇಲ್ಲ ಪ್ರಸಾದ ತಗೊಳ್ಳೋದಿಕ್ಕೆ. ಈ ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ನಾನು ಫಸ್ಟ್ ಟೈಮ್ ತಿಂದಿರೋದು. ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಸೇರ್ಕೊಂಡು ಒಳ್ಳೆ ಊಟ ತರ ತಿನ್ಕೊಂಡ್ಬಿಟ್ಟಿದೀವಿ ಅದನ್ನೇನೆ. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿ ಏನೋ ಮಾಡಿದ್ರು. ಸೊ ಫೈನಲಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು. ಆಯ್ತಣ್ಣ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಕೈಲಾದಷ್ಟು ನಾವು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ, ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು.